ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ದೇವಸ್ಥಾನದಲ್ಲಿ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ರಾಣೆಬೆನ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಮಿಟಿಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಒಂದಲ್ಲ ಒಂದು ಗದ್ದಲದಲ್ಲಿ ದೇವರಗುಡ್ಡ ದೇವಸ್ಥಾನದ ಟ್ರಸ್ಟ್ ಕಳವು ಪ್ರಕರಣ ಕುರಿತಂತೆ ಟ್ರಸ್ಟಿಯ ಅಧ್ಯಕ್ಷರು ಹಾಗೂ ಕಾನೂನು ಸಲಹಾ ಸಮಿತಿಯ ಸದಸ್ಯರಾದ ವಕೀಲರು ಕೂಡ ಮಾತನಾಡಿದ್ದಾರೆ. ದೇವರಗುಡ್ಡದಲ್ಲಿ ಸುಮಾರು ಕೇಸುಗಳು FIR ಆಗದೆ ರಾಜಿ ಪಂಚಾಯಿತಿಯಲ್ಲೇ ಮುಗಿದು ಹೋದಂಥ ಘಟನೆಗಳನ್ನು ನಾವು ಈ ಹಿಂದೆ ಕೇಳಿದ್ದೇವೆ. ಆರೋಪಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಈ ಕೇಸನ್ನು FIR ಮಾಡಲೇಬೇಕು ಎಂದು ಹಠ ಹಿಡಿದ ಸಾರ್ವಜನಿಕರು ಮತ್ತು ಟ್ರಸ್ಟಿಗಳು FIR ಮಾಡಿದ್ದಾರೆ. ಕಳ್ಳರಿಗಾಗಿ ಶೋಧ ನಡೆಸಿದ್ದಾರೆ ಪೊಲೀಸ್ ಠಾಣೆಯವರು. ಇನ್ನು ಟ್ರಸ್ಟಿಯ ಅಧ್ಯಕ್ಷರು ಕಾನೂನು ಸಲಹಾ ಸಮಿತಿಯ ಸದಸ್ಯರು ಮಾತನಾಡಿರುವ ವಿಷಯ ಏನಿರಬಹುದು ಎಂದು ನೋಡೋಣ ಬನ್ನಿ ವೀಕ್ಷಕರೇ. ಮತ್ತೆ ಮುಂದಿನ ಸುದ್ದಿಯಲ್ಲಿ ನಾವು ನೀವು ಸಿಗೋಣ. ನಮಸ್ಕಾರ ವೀಕ್ಷಕರೇ. ಬನ್ನಿ ಅದೊಂದು ರೌಂಡ್ ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಕಳವಿನ ಪ್ರಕರಣವನ್ನ ದಾಖಲು ಮಾಡ್ತೀರಾ ನೋಡ್ರಿ, ಅದು 100% ಸತ್ಯ ರೀ. ಅದು ನಿನ್ನೆ 3ನೇ ತಾರೀಕು ಇವತ್ತು ಬೆಳಗಿನ ಜಾವ 3:30ಕ್ಕೆ ಸುಮಾರು ಅವರು ಸ್ಥಳೀಯರವರು ಇಬ್ಬರು ಬಂದು ಅಲ್ಲಿ ಮೇನ ಬಾಗಿಲಿರ್ತಕ್ಕಂಥ ಚಿಲ್ಕಣಿಯನ್ನು ಆರಿಸಿ ದೂಕಾಡಿ ಕದನ್ನ ದೂಕಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಉಂಡಿ ಇದೆಯಲ್ಲ ಆ ಉಂಡಿಯಲ್ಲಿ ಕೋಲ್ ಹಾಕಿ ಅದನ್ನು ಮತ್ತೆ ಕೆಡವಿ ರೊಕ್ಕ ಊಟ ಚಲನ್ ಪಿಲ್ಲನ್ ಮಾಡಿ ತೋನ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಒಬ್ಬ ಭಕ್ತ ಬಂದು ನೋಡಿದಾಗ ಅದು ನಮಗೆ ಇದು ಕಳವು ಪ್ರಕರಣ ನಮಗೆ ಗೊತ್ತಾಗಿತ್ತು. ಅಲ್ಲಿವರೆಗೂ ಗೊತ್ತಾಗಿದ್ದಿಲ್ರಿ ಇದು. ಆಮೇಲೆ ನಾವು ಅದನ್ನು ಮುಂದಿನ ಇದು ನಮ್ಮ CPI ಸಾಹೇಬರಿಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಅವರು ತಕ್ಷಣ ಬಂದು ಅದನ್ನು ವರದಿ ಜಾರಿ ಮಾಡಿಕೊಂಡಿದ್ದಾರೆ. ಸರ್ FIR ಮಾಡ್ತೇವ್ರಿ. ಕಂಪ್ಲೇಂಟ್ದಾರ ನಾವ ಮಾಡಿದೇವ್ರಿ. ಅವ್ರ ಮೇಲೆ ಟ್ರಸ್ಟ್ ಚೇರ್ಮನ್ ನಾವ aridaರೆ ಭರಮಪ್ಪ ಉರ್ಮಿ ಅಂತಂದು ಅದನ್ನ ಆರೋಪ ಮಾಡಿ ಈಗ ಅದು ಶಿಕ್ಷೆ ಆಗೋದು, ಅದು ಕಠಿಣ ಶಿಕ್ಷೆ ಆಗಲೇಬೇಕು. ಅದು ದರೋಡೆ. ಅದು ದೇವಾಲಯಗಳನ್ನ ಮೇಲೆ ದ್ವಾರಬಾಗಿಲವನ್ನ ತೆರೆದು ಇವತ್ತು ರಾತ್ರಿ ಸಮಯದಲ್ಲಿ ತಗೋಬೇಕಂದ್ರೆ ಅದು ದರೋಡೆನೇ. ಅದು ಕಾನೂನು ಬಾಹಿರ. ಅದನ್ನ ಮಾಡ್ತಕ್ಕಂಥವ್ರಿಗೆ ಇವತ್ತು ಗ್ರಾಮಸ್ಥರು ಮತ್ತು ಕಮಿಟಿಯವರು ಎಲ್ಲರೂ ಸೇರಿ ವಿಚಾರ ಮಾಡಿ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ಬೇಕಂತಂದು ಎಲ್ಲ ಗ್ರಾಮಸ್ಥರ ಮೇರೆಗೆ ಐತಿ ಮತ್ತು ನಮ್ಮ ಕಮಿಟಿಯವರೊಂದು ಒಪ್ಪಂದ ಆಗೈತಿ. ಯಾಕಂದ್ರೆ ಇನ್ನು ಮಾಡದೇ ಇದ್ರೆ ಇಲ್ಲಿ ಮತ್ತೆ ಆರೋಪಗಳು ಹೆಚ್ಚಾಗ್ತವೆ. ದೇವರಗುಡ್ಡದಲ್ಲಿ ಏನೇ ಪ್ರಕರಣ ನಡೆದ್ರು ರಾಜಿ ಪಂಚಾಯಿತಿ ಮಾಡ್ತಾರ ಅನ್ನೋ ಒಂದು ಮಾತಿದೆ. ಅದನ್ನ ರಾಜಿ ಪಂಚಾಯತಿ ಮಾಡೋದು ಅದು ಈಗೆಲ್ಲ ಅವಶ್ಯಕತೆಗಳು ಇಲ್ರಿ, ಮುಗಿದ್ಬಿಟ್ಟವು. ರಾಜಿ ಪಂಚಾಯತಿ ಮಾಡ್ತಕ್ಕಂಥದ್ದು ಏನು ಉಳಿದಿಲ್ಲ ಈಗ. ಇದು ಒಂದು ದೇವಸ್ಥಾನದ ಹಿಂದೂ ದೇವಾಲಯ ಅಂತಂದು ಇಡೀ ರಾಜ್ಯ ವಿದೇಶಗಳಲ್ಲಿ ಹೆಸರಾದಂಥ ಒಂದು ಕ್ಷೇತ್ರ ಐತಿ. ಈ ದೇವರಿಗೆ ನಾವು ಮುಖಭಂಗ ಮಾಡ್ತಕ್ಕಂಥದ್ದು ರಾಜಿ ಮಾಡಿದಂಗೆ, ನಾವು ರಾಜಿ ಆದ್ರೆ ದೇವ್ರ ಮುಖಭಂಗ ಮಾಡಿದಂಗೆ. ನಾವು ಯಾರೇ ಇದ್ರೂ ಕೂಡ ಅವರಿಗೆ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಕಮಿಟಿ ಮತ್ತು ಗ್ರಾಮಸ್ಥರ ಒಂದು ಮೇರೆಗೆ ಐತಿ. ಅದರ ಸಂಬಂಧ ನಾವು ಯಾವುದೇ ಕಾರಣಕ್ಕೂ ರಾಜಿ ಪಾಜಿ ಮಾಡತಕ್ಕಂಥದ್ದು ಇದ್ರೊಳಗೆ ಯಾವುದು ಉರುಳಿಲ್ಲ. ಪದೇ ಸುದ್ದಿಯಲ್ಲಿರುವಂತ ದೇವರಗುಡ್ಡ ದೇವಸ್ಥಾನ ಈ ಸಾಕಷ್ಟು ದೊಡ್ಡ ಶ್ರೀಮಂತರು, ದೊಡ್ಡ ವ್ಯಾಪಾರಸ್ಥರು, ಭಕ್ತರು ಇರುವಾಗ ಇಲ್ಲಿಯ ಏನು ಅಭಿವೃದ್ಧಿ ಕುಂಠಿತ ಅನ್ನೋ ಒಂದು ಮಾತಿದೆ. ಬಂದಂತ ಭಕ್ತರಿಗೆ ಸರಿಯಾದ ಶೌಚಾಲಯ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ಇದೆ. ಇದ್ರ ಬಗ್ಗೆ ಮತ್ತೆ ನೀವು ಟ್ರಸ್ಟಿ ಅಧ್ಯಕ್ಷರಿದ್ದೀರಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡ್ರಿ ಮೇಡಮ್ ಅವರ, ಇವತ್ತು ಭಕ್ತಾದಿಗಳು ಇಡೀ ರಾಜ್ಯಾದ್ಯಂತ ನಿಮ್ಮನ್ನಾಗೆಲ್ಲ ಶ್ರೀಮಂತರು ಅದಾರೆ, ಬಡವರು ಅದಾರೆ. ಈ ದೇವಸ್ಥಾನಕ್ಕೆ ಇದು ಹಿಂದಿನಿಂದಲೂ ಕೂಡ ಒಂದೇ ಕಮಿಟಿ 23 ವರ್ಷ ಮಾಡ್ಕೊಂತ ಬಂತ್ರಿ ಇಲ್ಲಿ. ಆ ಸಂದರ್ಭದೊಳಗ ಇಲ್ಲಿ ಜಗದ ಕೂಡ ಚೌಕಟ್ಟು ಐತ್ರಿ, ಇಲ್ಲಿ ಅಗಲೀಕರಣ ಇಲ್ಲ. ಸ್ಟ್ರೆಂತ್ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರಿ, ಆದ್ರೆ ಜಗ ಮಾತ್ರ ಜಾಸ್ತಿ ಆಗ್ತಿಲ್ರಿ. ಅದು ಕಠಿಣವಾಗಿ ಏಟಿರ್ಬೇಕು ಕಷ್ಟ ಐತ್ರಿ. ಇಂದಿನ 2000 ಲಕ್ಷಾಂತರ ಕೋಟ್ಯಾಂತರ ಭಕ್ತಗಳಾಗಿದ್ದರಿಂದ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಮಾಡಿದ್ರು ಕೂಡ ಅಡೆತಡೆ ಆಗ್ತೈತ್ರಿ. ಆಮೇಲೆ ಇಲ್ಲಿ ಜಗನೂ ಕೂಡ ಅಗಲೀಕರಣ ಇಲ್ರಿ. ಇಲ್ಲಿ ಭಕ್ತಾದಿಗಳಿಗೆ ಮತ್ತು ಬಹಳ ಸಮಸ್ಯೆ ಆಗೈತ್ರಿ. ಕಮಿಟಿಯವರು ಕೂಡ ನಾವು ಮಾಡೋ ಪ್ರಯತ್ನ ಏನ್ ಮಾಡ್ಬೇಕು ಅದು ಮಾಡ್ತಾ ಇದೀವ್ರಿ. ಮತ್ತು ಭಕ್ತಾದಿಗಳು ಕೂಡ ನಮಗೆ ಸಹಕಾರ ಕೊಡ್ತಾರೆ, ದೇಣಿಗೆ ಕೊಟ್ಟಾರೆ, ಎಲ್ಲದೂ ಮಾಡ್ಯಾರ. ಮುಂದಿನ ನಿರ್ಮಾಣಗಳಲ್ಲಿ ನಾವು ಅದನ್ನ ಹೆಸರಿಂದ ಕಮಿಟಿಯಿಂದ ಒಂದು ಜವಾಬ್ದಾರಿ ತಗೊಂಡು ಮೂಲಭೂತ ಸೌಕರ್ಯಗಳಾಗಲಿ, ಶೌಚಾಲಯ ಆಗಲಿ, ಕುಡಿಯ ನೀರಾಗಲಿ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಕೂಡ ನಾವು ಮಾಡ್ತೇವೆ ಅಂತಂದು ಇವತ್ತು ನಾವು ಮಾಡ್ತೇವ್ರಿ. ಕಮಿಟಿ ಚೇರ್ಮನ್ ಭರಮಪ್ಪ ಶಿವಕೋಟಪ್ಪ ಉರ್ಮಿ ಅಂತಂದ್ರೆ
ಮತ್ತು ನಾವು ಇನ್ನೆಲ್ಲ ಇಷ್ಟೆಲ್ಲ ಈ ಬೆಳಗಿನ ಇದ್ರೊಳಗೆ ಇದು FIR ಪ್ರಕರಣಗಳು ಆಗ್ತೈತೆ ರೀ. ಈಗ ನಾವು ಹೋಗ್ತಾ ಇದ್ದೀವಿ ಇಲ್ಲಿ. ಕಳು ಹೋಗಿತ್ತು ರೀ, ಚೆಕ್ ಬೇಸ್ ಬುಕ್ ಕಳು ಹೋಗಿತ್ತು, ಒಬ್ರು ಕಳು ಮಾಡ್ಕೊಂಡು ಹೋಗಿದ್ರು, ಅವ್ರು ಮತ್ತೆ FIR ಮಾಡಿಸಿದ್ವಿ. FIR ಮಾಡೇವಲ್ಲ ನಾವು. ಕಮಿಟಿ ಒಳಗೆ ಯಾವುದೂ ಕೂಡ ಇಲ್ಲ, ಭಗವಂತನ ಮುಖ ನೋಡ್ತೀವಿ ನಾವು. ಇಲ್ಲಿ ಯಾರು ನನ್ನರು ತನ್ನರು ಇಲ್ಲಿ ಯಾರು ನಾವು ಯಾರು ನೋಡೋಕ್ಕಾಗಲ್ಲ. ನಮಗೇನು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು, ಮೂಲಭೂತ ಸೌಕರ್ಯಗಳು ಸಿಗಬೇಕು, ಕುಡಿಯೋ ನೀರು ಸಿಗಬೇಕು, ಪಾರ್ಕಿಂಗ್ ಸಿಗಬೇಕು, ರೂಮ್ ಕೊಠಡಿಗಳು ಆಗ್ಬೇಕು, ಬಂದಂಥ ಭಕ್ತರು ಸ್ವಲ್ಪ ಅನುಕೂಲತೆಗಳು ಆಗ್ಬೇಕು ಅನ್ನೋದು ನಮ್ಮ ಬಯಕೆ ಇರೋದು. ಅದನ್ನ ಬಿಟ್ಟರೆ ಮತ್ತೆ ನಮ್ಮ ಯಾರ ಮೇಲೆ ದುರುದ್ದೇಶ ಏನಿಲ್ಲ ಇಲ್ಲಿ. ಇದು ಹೆಸರಾಂತ ದೇವಸ್ಥಾನ, 24x7 ಜನ ಇರುವಂತದ್ದು ದೇವರಗುಡದಲ್ಲಿ. ಅಳಿಯ ಮಾವ ಊರು ಅಂತಾರ ಇದು. ಅಂತದಲ್ಲಿ ಇಂಥ ಪ್ರಕರಣ ಸ್ಥಳೀಯರೇ ಮಾಡಿರೋ ಅಂತದ್ದು ಅನ್ನೋದು ಒಂದು ಆರೋಪ ಬರ್ತಾ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ತಮಗೆ ಎಲ್ಲರಿಗೂ ತಿಳಿದಂಥ ವಿಚಾರ. ಇಂದಿನ ಪರಿಸ್ಥಿತಿ ಒಳಗೆ ಇವತ್ತು ನೀವು ಪ್ರಚಲಿತವಾಗಿ ವಿದ್ಯಮಾನದಲ್ಲಿ ಅಂಥ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮನ ಉಂಡಿಯನ್ನು ಬಿಡಲಿಲ್ಲ. ಇವತ್ತೇನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶ್ರೀ ಮಾಲ್ತೇಶ ಗುಡದಯ್ಯ ಸ್ವಾಮಿ ಉಂಡಿನೂ ಬಿಡಲಿಲ್ಲ. ಪರಿಸ್ಥಿತಿ ಹೆಂಗೆ ಬಂದುಬಿಟ್ಟಿದೆ ಅಂತಂದ್ರೆ ಮಾನವನ ದುರಾಶೆಗೆ ಮಿತಿಯೇ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಆಡಳಿತ ಕಮಿಟಿ ಹಾಗೂ ನಾನು ಈ ದೇವಸ್ಥಾನದ ಕಾನೂನು ಸಲಹೆಗಾರನಾಗಿ ಸುಮಾರು 25 ವರ್ಷಗಳಿಂದ ಇರ್ತಕ್ಕಂಥ ದೇವಸ್ಥಾನವನ್ನು ಕಾನೂನು ಹೋರಾಟ ಮಾಡಿ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿದ್ರಿಂದ ಏನಪ್ಪ ಅಂದ್ರೆ ನಮ್ಮೆಲ್ಲ ಭರಮಪ್ಪ ಉರ್ಮಿಯವರಾಗಿರ್ಬೋದು, ನಮ್ಮ ಸುರೇಶ್ ತೆಳಗೇರಿ ಕಮಿಟಿ ಚೇಂಜ್ ಮಾಡಿದ್ವಿ. ಇವತ್ತು ಹೊಸದಾಗಿ ಏನಪ್ಪ ಅಂತಂದ್ರೆ ನಮ್ಮ ಸುರೇಶ್ ತೆಳಗೇರಿ, ಹೊಸದಾಗಿ ನಮ್ಮ ಪ್ರಕಾಶ್ ಬಳ್ಳಾರಿ ಅಂತಂದ್ಬಿಟ್ಟು ನಮ್ಮ ಸ್ಥಳೀಯರ ಏನಪ್ಪ ಅಂತಂದ್ರೆ ಎಲ್ಲ ಅಧಿಕಾರಗಳನ್ನು ತಗೊಂಡ್ರು. ಅವರು ಪ್ರಯತ್ನನ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತೇನು ಈ ಒಂದು ಕಳುವಿನ ಪ್ರಕರಣ ಐತಲ್ಲ, ಇಲ್ಲೇನು ಯಾವುದೇ ರೀತಿಯಾದಂಥ ಸ್ಥಳೀಯವಾಗಿದ್ರೂ ಕೂಡ ಏನಪ್ಪ ಅಂದ್ರೆ ಯಾವುದೇ ರೀತಿಯಾಗಿ ರಾಜಿ ಮತ್ತೊಂದು ಮುಗಿದೊಂದು ಅನ್ನೋದು ಏನೂ ಇಲ್ಲ. ನಾವು ನಮ್ಮ ಆಡಳಿತ ಸುಪರ್ದಿ ಒಳಗೆ ಏನು ನಮಗೆ ಅವಕಾಶ ಇದೆಯೋ ಆ ರೀತಿಯಾಗಿ ನಾವು ಕಾನೂನು ಪ್ರಕಾರವಾಗಿ FIR ಅನ್ನು ನಮ್ಮ ಚೇರ್ಮನ್ರು ಮಾಡಿದ್ದಾರೆ. ಹೌದಾ, ಅದ್ರ ಬಗ್ಗೆ ಏನದಿಲ್ಲ. ಆದ್ರೆ ಇದಕ್ಕೆಲ್ಲ ನಮಗೆ ಒಂದು ವಿಶೇಷವಾಗಿ ಏನು ಅನ್ನಿಸ್ತದೆ ಅಂತಂದ್ರೆ, ನಾವು ಇವತ್ತು ಮನೆ ಮಠದ ಕಳುವು ಮಾಡ್ತಿದ್ರು, ಯಾರ್ಯಾವ ಒಂದು ಎಲ್ಲೆಲ್ಲಿ ಹಾದ್ಯಾಗ ಹೋಗೋರು ಬೀದ್ಯಾಗ ಹೋಗೋರು ಹೆಣ್ಮಕ್ಳು ಪಣ್ಮಕ್ಳು ಸರ ಚೈನ್ ಸರ ಅವು ಇವು ಎಲ್ಲ ಕಳುವು ಮಾಡ್ತಾ ಇದ್ರು. ಇವೇನೋ ಬಿಡು, ಮನುಷ್ಯನ ದುರಾಸೆಗೋಸ್ಕರ ಕಳುವು ಮಾಡ್ತಾರ ಮನುಷ್ಯನ. ಆದ್ರೆ ಇವತ್ತು ದೇವರಿಗೂ ಕೂಡ ಹೆದರದೇ ಇರ್ತಕ್ಕಂಥ ಜನ ಇವತ್ತು ಇದ್ದಾರೆ ಅನ್ನಪ್ಪ ಅಂತಂದ್ರೆ, ದಯವಿಟ್ಟು ಸಮಾಜದಲ್ಲಿ ಏನಪ್ಪ ಅಂದ್ರೆ ನೈತಿಕತೆ, ಧಾರ್ಮಿಕ ನಂಬಿಕೆ, ಸಾಮಾಜಿಕ ತಿಳುವಳಿಕೆ, ಮೌಢ್ಯತೆ, ಮಕ್ಕಳಿಗೆ ಆಗಲಿ ಇವತ್ತು ಯುವಕರಿಗೆ ಆಗಲಿ ಒಂದು ಆತ್ಮಸ್ಥೈರ್ಯ, ಸ್ವಾವಲಂಬನೆಯಾಗಿ ಬದುಕಬೇಕು ಎಂಬ ಮನೋಭಾವನೆ, ಇದು ಯಾವುದೂ ಕೂಡ ಏನಪ್ಪ ಅಂತಂದ್ರೆ ಇವತ್ತು ಇಲ್ದಾಗೈತಿ. ಹಂಗಾಗಿ ಏನಪ್ಪ ಅಂತಂದ್ರೆ ಅಡ್ಡದಾರಿ ಇರ್ತಕ್ಕಂಥ ಇಂಥ ಒಂದು ಯುವಕರಿಗಾಗಲಿ ಜನಕ್ಕಾಗಲಿ ದಯವಿಟ್ಟು ನಾನು ಕಳಕಳಿಯಿಂದ ಇದನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನಾವೆಲ್ಲರೂ ಏನಪ್ಪ ಅಂತಂದ್ರೆ ನಮಗೆ ಜೀವನ ದೊಡ್ಡದು ಕೊಟ್ಟಾನ ಭಗವಂತ, ದುಡಿದು ತಿನ್ನೋಣ ಆದಷ್ಟು ಮಟ್ಟಿಗೆ. ನಾವು ಪಟ್ಟಂಥ ಪರಿಶ್ರಮನ ಏನಪ್ಪ ಅಂತಂದ್ರೆ ಆ ಭಗವಂತ ಗೊತ್ತಿರ್ತೈತಿ. ನಾವು ದುಡ್ದು ನಮ್ಮ ರಕ್ತಕ್ಕಂತೈತಿ. ಇಂಥ ಕಳ್ಳತನ ಮತ್ತೊಂದು ಮುಗಿದೊಂದು ಮಾಡಿಕೊಟ್ಟು ಜೀವನ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ದಯವಿಟ್ಟು ಅರ್ಥ ಇಲ್ಲ. ದಯವಿಟ್ಟು ಏನಪ್ಪ ಅಂತಂದ್ರೆ ದೇವರ ಉಂಡಿಗೆ ದಯವಿಟ್ಟು ಯಾರು ಕೂಡ ಏನೇನಪ್ಪ ಅಂತಂದ್ರೆ ಇನ್ಮೇಲೆ ಏನಪ್ಪ ಅಂದ್ರೆ ಇಂಥ ಕೆಲಸವನ್ನು ಮಾಡೋದನ್ನ ಬಿಡ್ರಿ. ಹೌದಾ, ಈಗೇನಪ್ಪ ಅಂದ್ರೆ ನಾವು ಆಲ್ರೆಡಿ ಅದಕ್ಕೆ, ಯಾಕಂದ್ರೆ ಕಾನೂನು ಅನ್ನೋದು ದೇವರಿಗಿಂತ ದೊಡ್ಡದು. ದೇವರು ಕಾನೂನು ನಿಮ್ಮನ್ನು ದೇವರು ಒಂದು ರೀತಿಯಾಗಿ ಕ್ಷಮಿಸ್ಬೋದು, ಆದ್ರೆ ಕಾನೂನೊಳಗೆ ಕ್ಷಮಾಪಣೆ ಇಲ್ಲ. ಹಾಗಾಗಿ ತಪ್ಪು ಮಾಡಿದವ್ರಿಗೆ ಅದು ಏನು ಕಾನೂನೊಳಗೆ ಶಿಕ್ಷೆ ಐತೆ, ಅದು ಏನಪ್ಪ ಅಂತಂದ್ರೆ ಕಾನೂನೊಳಗೆ ಶಿಕ್ಷೆ ಆಗ್ತೈತಿ. ಆದ್ರೆ ಅಂಥದಕ್ಕೆ ಯಾರು ಕೂಡ ಯುವಕರಾಗಲಿ ನಮ್ಮೂರಿನವರಾಗಲಿ ಯಾರೇ ಆಗಲಿ ಕೂಡ ಏನಪ್ಪ ಅಂತಂದ್ರೆ ದಯವಿಟ್ಟು ಮುಂದಾಗಬಾರ್ದು ಅಂತಂದ್ಬಿಟ್ಟು ಈ ಮೂಲಕವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ.
ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.